ಅತ್ತಿಗೆ, ಹೀಗೇಕೆ ಮಲಗಿರುವೆಮ್ಮ? ಏನಾಗಿದೆ? ಈಗ ಬಂದೀರಪ್ಪ, ಯಾಕೆ ಹೇಳೋ? ಯಾಕೆ ಹೇಳೋ? 2 ದಿವಸದಿಂದ ತುಂಬಾ ಹೊಟ್ಟಿನ ಸಂಕಟ ಆಗ್ತಾ ಇದೆ, ತಲೆ ಸುತ್ತ ಆಗ್ತಾ ಇದೆ, ವಾಂತಿ ಕೂಡ ಬಂದಂತ ಆಗ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ಮಲ್ಕೊಂಡಿದೆ. ಏನು 2 ದಿನಗಳಿಂದ ನಿಮಗೆ ಹುಷಾರಿಲ್ಲದೆ? ಈ ವಿಷಯವನ್ನ ನನ್ನ ಮುಂದೆ ಏಕೆ ಹೇಳಿಲ್ಲ ಅತ್ತಿಗೆ? ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡುತ್ತೀರಿ? ಹಾ ಅತ್ತಿಗೆ, ನೀವು ಮಲ್ಕೊಳ್ಳಿ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇಲ್ಲಪ್ಪ, ಮೊದಲು ನನಗೆ ನೀರು ಕುಡಿದು ಕೊಡು. ಆಯ್ತು ಅತ್ತಿಗೆ, ತಡಿ. ಅತ್ತಿಗೆ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ನೀವೇಕೆ ಗಾಬರಿಯಾಗಿ ಎಲ್ಲಿಗೆ ಹೊರಟ್ರಿ? ಅಣ್ಣ, ಅತ್ತಿಗೆಕೋ ಒಂಥರ ಆಡ್ತಾ ಇದ್ದಾಳೆ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಸೀತಾ, 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 ನಿನ್ನ ಗಂಡ ಬಂದಿದ್ದೇನೆ. ಹೇಳಿ ಸೀತಾ, ಮಾತನಾಡಿ. ನೀವು ಬಂದು ಬಹಳ ಗೊತ್ತಾಯ್ತೇನು? ಇಲ್ಲ ಸೀತಾ, ಇದೀಗ ತಾನೇ ಬಂದಿದ್ದೆ. ಸೀತಾ, ದಿನನಿತ್ಯ ಎಷ್ಟು ಚೆನ್ನಾಗಿ ಮಾತನಾಡುತ್ತಿದ್ದೆ, ಇವತ್ತು ಹೀಗೇಕೆ ಹುಚ್ಚರ ತರ ಮಾತನಾಡುತ್ತಿದ್ದೆ? ನೀನು ಹೀಗೆ ಮಾಡುವುದರಿಂದ ನನಗೆ ಹುಚ್ಚು ಹಿಡಿದಂತಾಗುತ್ತದೆ ಸೀತಾ, ಹುಚ್ಚು ಸರಿಯಾಗಿ ಮಾತನಾಡಿ ಸೀತಾ, ಸರಿಯಾಗಿ ಮಾತನಾಡಿ. ಏನಿಲ್ಲ ರೀ, ನನಗೇನಾಗಿದೆ? 2 ದಿನದಿಂದ ಯಾಕೋ ಏನೋ ಹೊಟ್ಟೆಯಲ್ಲಿ ತುಂಬಾ ಸಂಕಟ ಆಗ್ತಾ ಇದೆ, ತಲೆ ಸುತ್ತಾ ಇದೆ ಅಷ್ಟೇ, ನನಗೇನಾಗಿಲ್ಲ. ಇದು ನನಗೇಕೆ ಹೇಳಲಿಲ್ಲ? ನೋಡಿ, ಹಗಲು ರಾತ್ರಿ ನೀವು ಕಷ್ಟಪಟ್ಟು ದುಡಿತೀರಾ, ಈ ವಿಷಯ ನಿಮ್ಗೆ ಏಕೆ ಹೇಳಬೇಕು ಅಂತ ನಾನು ಸುಮ್ಮನಾದೆ. ಯಾಕೆ? ನನಗೇನಾಗಿದೆ? ಈ ರೀತಿ ಸಂಕಟ ಪಡ್ತಾ ಇದ್ದೀರಲ್ಲ, ಅಂಥದ್ದೇನು ಆಗಿಲ್ಲ ರೀ. ಹುಚ್ಚಿ, ಸಂಕಟ ಪಡದೆ ನಗಬೇಕೇನು? ಬನ್ನಿ ಡಾಕ್ಟರ್, ನಮ್ಮ ಅತ್ತಿಗೆಗೆ ಏನಾಗಿದೆ ನೋಡಿ. ಚೆನ್ನಾಗಿ ಪರೀಕ್ಷೆ ಮಾಡಿ ನನ್ನ ಹೆಂಡತಿಗೆ ಏನಾಗಿದೆ ಅಂತ ಹೇಳಿ. ನಾನು ಬಂದಿರೋಲ್ಲ, ಏನಾಗಿದೆ ನಾನು ಚರ್ಚಿಸ್ತೇನೆ. ಅವರ ಹೆಸರು ಸೀತಾ ಅಂತ. ಆಶ್ಚರ್ಯ ಪಡುವ ವಿಷಯವೇನಿಲ್ಲ. ಅಂದರೆ ಏನಾಗಿದೆ ಡಾಕ್ಟರ್? ಏನಾಗಿದೆ ಡಾಕ್ಟರ್? ನನ್ನ ಹೆಂಡತಿಗೆ ಏನಾಗಿದೆ? ರಾಮಾಯಣ ಲಕ್ಷ್ಮಣ್, ನೀವು ಚಿಂತೆ ಮಾಡೋ ಅವಶ್ಯಕತೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಲಕ್ಷ್ಮಣ್ ನೀನು ಚಿಕ್ಕಪ್ಪನಾಗುವನಿದೆ. ಅಂದರೆ ನನ್ನ ಅತ್ತಿಗೆ ತಾಯಿ ಆಗುತ್ತಾಳೆ. ಸಂತೋಷ ಡಾಕ್ಟರ್, ತುಂಬಾ ಸಂತೋಷ. ಹಾ ಡಾಕ್ಟರ್, ನೀವೇ ಅವಾಗ ಬಂದು ನಮ್ಮ ಅತ್ತಿಗೆಯ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡು ಹೋಗಬೇಕು. ಲಕ್ಷ್ಮಣ್, ನಿನ್ನ ಅತ್ತಿಗೇನು ಬೇರೆ ಇಲ್ಲ, ನನ್ನ ಅತ್ತಿಗೇನು ಬೇರೆ ಇಲ್ಲ. ನಾನು ಆಗಾಗ ನಿಮ್ಮ ಮನೆ ಕಡೆ ಬಂದು ಚಿಕಿತ್ಸೆ ಮಾಡ್ತಾ ಇರ್ತೀನಿ. ನಾನು ಸ್ವಲ್ಪ ಔಷಧಗಳು ಕೊಟ್ಟು ಕೊಡ್ತೇನೆ, ಟೈಮ್ ಸರಿಯಾಗಿ ಕೊಡಬೇಕು. ಆಯ್ತು ಸರ್.
ನಾನೇನು ಬರುತ್ತೀನಿ ಲಕ್ಷ್ಮಣ್. ಹೋಗ್ಬನ್ನಿ. ನೀನು ತಂದೆ ಆಗ್ತಾ ಇದೀಯ, ನಾನು ಚಿಕ್ಕಪ್ಪನಾಗ್ತಾ ಇದ್ದೀನಿ. ಸಂತೋಷ ಅಣ್ಣ, ತುಂಬಾ ಸಂತೋಷ. ಹಾ ಅಣ್ಣ, ನಾನು ಇದೇ ಸಂತೋಷದ ಸಂಭ್ರಮದಲ್ಲಿ ನಮ್ಮ ಮನೆಗೆ ಬರಾದ ಆ ಶ್ರೀ ವೀರಭದ್ರೇಶ್ವರನಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತೀನಣ್ಣ. ಆಯ್ತಪ್ಪ, ಬೇಗ ಬಿಡು. ಸಂಕಷ್ಟದಲ್ಲಿರುವ ನಮಗೆ ಮನೆಯಲ್ಲಿ ನಕ್ಕು ನರಿಯಲು ಒಂದು ಮಗುವನ್ನಾದರೂ ದಯಪಾಲಿಸಿದನು ಆ ದೇವರು. ಸೀತಾ, ಮದುವೆಯಾಗಿ ಬಹಳ ದಿವಸಗಳು ಗತಿಸಿ ಹೋದರು. ಮಕ್ಕಳಾಗಲಿಲ್ಲ ಎನ್ನುವ ಕೊರಗು ನಿನಗೂ ಜೀವ ಹಿಂಡುತ್ತಿತ್ತು. ನಮ್ಮ ಮನೆ ದೇವರಾದ ವೀರಭದ್ರೇಶ ನಮ್ಮ ಮೇಲೆ ಕರುಣೆ ತೋರಿಸಿದ ಸೀತಾ, ಕರುಣೆ ತೋರಿಸಿದ. ಹೌದು, ನನಗೂ ಕೂಡ ಇವತ್ತು ತುಂಬಾ ಸಂತೋಷವಾಗಿದೆ. ಯಾಕೆ ಗೊತ್ತಾ, ಮದುವೆಯಾಗಿ ಇಷ್ಟು ವರ್ಷ ಇರುತ್ತಿದ್ದು ಕೂಡ ನಿಮ್ಗೆ ಮಕ್ಕಳಾಗಿ ಇರೋಲ್ಲ ಅಂತ, ನನಗೆ ಎಲ್ಲಿ ಬಂಜೆ ಪಟ್ಟ ಬರುತ್ತದೆ ಅಂತ ಹಗಲು ರಾತ್ರಿ ಮನಸ್ಸಿನಲ್ಲಿ ತುಂಬಾ ಕೊರಗ್ತಾ ಇದೆ. ಆ ದೇವರು ಕಣ್ಬಿಟ್ಟಿದ್ದಾರೆ. ನನಗೆ ತುಂಬಾ ಸಂತೋಷ ಆಗಿದೆ. ಸೀತಾ, ಇದಕ್ಕಿಂತ ಸಂತೋಷ ಇನ್ನೇನು ಬೇಕಾಗಿದೆ? ಸೀತಾ, ಇದೇ ಸಂತೋಷದ ಸಮಯದಲ್ಲಿ ನನ್ನ ಮನಕನಸಬಾರದೆ.
ನನ್ನ ತಂಗಿ ಶಿಲ್ಪಾಳಿಗೆ ಒಂದು ಒಳ್ಳೆಯ ವರ ನೋಡಿ ಅವಳ ಮದುವೆಯನ್ನು ಮಾಡಿಬಿಟ್ಟರೆ ನಮ್ಮ ತಂದೆ ತಾಯಿಗೆ ಕೊಟ್ಟ ವಚನ ಪೂರ್ತಿಯಾಗುತ್ತದೆ ನೋಡಿ. ಅಣ್ಣ ಅದಕ್ಕೆ ಏನೋ ನನ್ನ ವಿಷಯ ಮಾತಾಡ್ತಾ ಇದ್ದೀರಾ? ಏನ್ ವಿಷಯ? ಹೌದು ಶಿಲ್ಪ, ನಿನ್ನ ವಿಷಯನೇ ಮಾತನಾಡ್ತಿದ್ದೇವೆ. ಅದೇ ಮಾಡಿಲ್ಲ ಮದುವೆ ವಿಷಯ. ಅಣ್ಣ ನನಗೊಂದು ವಿಷಯ, ನಾನೊಂದು ಮಾತನ್ನು ಕೇಳಲೇ? ಶಿಲ್ಪ, ಕೇಳ ನಿನ್ನ ಅದಾವ ವಿಷಯ. ಅಣ್ಣ ಅದೇನಂದ್ರೆ ನಾನು ಈಗಾಗಲೇ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಣ್ಣ. ಏನಂದೆ? ನಾನು ಒಬ್ಬನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ನಾಚಿಕೆ ಆಗುವುದಿಲ್ಲವೇ? ಶಿಲ್ಪ, ಏನಮ್ಮ ಏನ್ ಮಾಡಿ ಹೆಂಗೆ ಕೆಲಸ ಮಾಡ್ತಾ ಇದೀಯಾ? ಯಾಕಮ್ಮ ಇಂಥ ನಿರ್ಧಾರ ಮಾಡಿದೆ ನೀನು? ಅದಕ್ಕೆ ನಿಮಗೂ ಈ ಮನೆಗೂ ಯಾವುದೇ ರೀತಿ ಕಳಂಕ ತರುವ ಕೆಲಸ ನಾನೇನೂ ಮಾಡಿಲ್ಲ. ಮಾಡುವುದನ್ನೆಲ್ಲ ಮಾಡಿ ಈಗ ಸಾತ್ವಿಕರ ಮಾತನಾಡಿದರೆ ಈಗ ಅಣ್ಣ ನಂಬುತ್ತಾನೆ ಎಂದು ತಿಳಿದಿರುವೆಯಲ್ಲ. ಈ ಮನೆತನದ ಮರ್ಯಾದೆ ಕಳೆದು ಬಿಟ್ಟಿದೆ. ಈ ಮನೆಗೆ ಮಸೆಯುವ ಕಾರ್ಯವೆಸಗಿ ಬಿಟ್ಟಿದೆ. ಏನಮ್ಮ ನಾನು ಕಣ್ಣಲ್ಲಿ ಕಣ್ಣಿಟ್ಟು ತಾಯಿ ಹಾಗೆ ಪ್ರೀತಿ ತೋರಿಸಿದೆ ನಾನು. ಯಾಕಮ್ಮ ಇಂಥ ಕೆಟ್ಟ ಕೆಲಸ ಮಾಡಿದೆ? ಅವಮಾನ ಮಾಡಿದಂತ ಇಂಥ ಕೆಲಸ ಮಾಡಿದ್ಯಾ? ಇದು ಎಲ್ಲ ನೋಡುವುದಕ್ಕಿಂತ ಸತ್ತು ಹೋಗಬಾರದಿತ್ತೆ. ಹೀಗೆ ಕೇಳುತ್ತಿರುವೇಣ, ಏನಾಯ್ತು? ಬಾರಪ್ಪ ಲಕ್ಷ್ಮಮ್ಮ, ಇನ್ನೊಂದು ಸಂಸಾರದ ಕಷ್ಟಗಳೇ ಸಾಕಷ್ಟಿರುವಾಗ ಈ ನಮ್ಮ ತಂಗಿ ಯಾರನ್ನೋ ಪ್ರೀತಿಸಿ ಮದುವೆಯಾಗಲು ಸಿದ್ಧವಾಗಿದ್ದಾಳಪ್ಪ. ಮದುವೆಯಾಗಲು ಸಿದ್ಧವಾಗಿ ಹೌದೇನಮ್ಮ ತಂಗಿ? ಅಣ್ಣ ಹೇಳುವ ಮಾತು ಸತ್ಯವೇನಮ್ಮ? ಹೇಳು ತಂಗಿ, ಹೇಳು. ಹೌದಣ್ಣ, ಅಣ್ಣ ಹೇಳ್ತಿರೋ ಮಾತು ಸತ್ಯವಾಗಿದೆ. ರಾಕ್ಷಸಿ, ನಮ್ಮ ಮನೆತನದ ಮರ್ಯಾದೆಯನ್ನು ತೆಗೆದ ಕಲಂಕಿಣಿ, ವಯಸ್ಸಿಗೆ ಬಂದ ತಂಗಿ ಮದುವೆ ಮಾಡದ ಇವರಂತ ಅಣ್ಣಂದಿರಂದು ಈ ಕೆಲಸ ನೀನೇ ನೋಡಿಕೊಂಡೇನಮ್ಮ? ಮರ್ಯಾದೆಯಿಂದ ಬಾಳಿದ ಈ ನನ್ನ ಮನೆಯನ್ನು ಜಾರಣಿಯ ಕುಲಕ್ಕೆ ಹುಟ್ಟಿದ ಮನೆತನವೆಂದು ಈ ಕೆಟ್ಟ ಸಮಾಜ ಕೈ ಮಾಡಿ ತೋರಿಸುವಂತೆ ಮಾಡಿದೆಯಾ ತಂಗಿ? ತಂಗಿ, ಈ ನಮ್ಮ ಮನೆಯ ಮರ್ಯಾದೆ ಬೆಳೆದು ಬಿಟ್ಟಿಯಲ್ಲಮ್ಮ. ತಂಗಿ, ನೀನು ಚಿಕ್ಕವಳಾಗಿದ್ದಾಗ ನಾನು ಹಸಿರು ತಿನ್ನಲಾಗದೆ ಮನೆಯಲ್ಲಿ ನನ್ನ ತಂಗಿ ತಿನ್ನಲಿ ಎಂದು ನಿನ್ನನ್ನು ಉಳಿಸಿ ದೊಡ್ಡವಳನ್ನಾಗಿ ಮಾಡಿದ ಈ ನಿನ್ನ ಅಣ್ಣನಿಗೆ ತಕ್ಕ ಪಾಠ ಕಲಿಸಿದೆಯಮ್ಮ, ತಕ್ಕ ಪಾಠ ಕಲಿಸಿದೆ. ನೀನು ಈ ಮನೆಗೆ ಹೆಣ್ಣಾಗಿ
ಹುಟ್ಟಲಿಲ್ಲಮ್ಮ, ಹೆಣ್ಣಾಗಿ ಹುಟ್ಟಲಿಲ್ಲ. ಈ ನಮ್ಮ ಮನೆಗೆ ಹುಣ್ಣಾಗಿ ಹುಟ್ಟಿದೆ. ಶಿಲ್ಪ, ಎಂತ ಹುಚ್ಚಮ್ಮ ನೀನು. ನಾನು ನಿನ್ನ ತಾಯಿ ಅಂತ ನೀನು ತಿಳ್ಕೊಂಡಿದ್ದೀನು. ಒಂದು ಮಾತು ನನ್ನ ಮುಂದೆ ಹೇಳಬಾರ್ದೇನವ. ನನ್ನ ಮನಸ್ಸಿನಲ್ಲಿ ಈ ಮಾತಿದೆ ಅಂತ. ಅವಳಿಗೇನು ಹೇಳುವುದು ಬೇಡ, ಕೇಳುವುದು ಬೇಡ. ಈ ನಮ್ಮ ಮನೆತನದ ಮರ್ಯಾದೆಯನ್ನು ಕಳೆದ ಹೆಣ್ಣು ಅದಕ್ಕಿರಬಾರದು, ಅದಕ್ಕಿರಬಾರದು. ಮೊದಲು ಅವಳನ್ನು ಇಲ್ಲಿಂದ ಹೊರ ಹಾಕಿ ಬಿಡು. ಮಚ್ಚುಬಾಯಿ, ಮತ್ತೊಮ್ಮೆ ನುಡಿಯದಿರು ಅಣ್ಣ ಅತ್ತಿಗೆ ಎಂದು, ಅದು ಈಗಿನ ಹೊಲಸಿನಾರಿಗೆಯಿಂದ. ಚಿಕ್ಕಂದಿನಿಂದ ತಂದೆ ತಾಯಿಗಳನ್ನೇ ಕಳೆದುಕೊಂಡ ನಮ್ಮಿಬ್ಬರನ್ನು ಸಾಕಿ ಸಲುಹಿದ ದೇವರಂತ ನನ್ನ ಅಣ್ಣನ ಮುಖಕ್ಕೆ ಮಸಿ ಬೆಳೆಯುವ ಕೆಲಸ ಮಾಡಿದೆಯಲ್ಲ. ಇದೆಲ್ಲ ಮಾಡುವುದಕ್ಕಿಂತ ನಿನ್ನ ಕೈಯಾರೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಮ್ಮ, ಎಲ್ಲರೂ ಹಾಯಾಗಿ ಸಾಯುತ್ತೇವೆ. ಆವಾಗ ನಿನಗೆ ಹೇಗೆ ತಿಳಿಯುತ್ತದೆಯೋ ಹಾಗೆ ಮಾಡು. ತಂಗಿ ಶಿಲ್ಪ, ನನ್ನ ತಂಗಿಯನ್ನು ಒಬ್ಬ ಒಳ್ಳೆಯ ವರನಿಗೆ ಕೊಟ್ಟು ಅವಳ ಮದುವೆ ಮಾಡಿ ಅವಳ ಬಾಳು ಬಂಗಾರವಾಗಿಸಬೇಕು ಅಂತ ಆಸೆ ಇಟ್ಟುಕೊಂಡ ಈ ನಿನ್ನ ಅಣ್ಣಂದಿರಿಗೆ ತಕ್ಕ ಪಾಠ ಕಲಿಸಿದೆ ತಂಗಿ, ತಕ್ಕ ಪಾಠ ಕಲಿಸಿದೆ. ನನ್ನ ಬಾಳಿದ ವಿಷಯ ಆದ್ರೂ ಕೇಳೋಣ, ಕೇಳಿ. ಹೇಳಮ್ಮ, ಕೇಳುವುದೇನಿದೆ? ಹೇಳಮ್ಮ, ಹೇಳು. ಏನಿನ್ನ ಕತ್ತು ಪ್ರೇಮದಾಟಕ್ಕೆ ಪ್ರೇರಣೆ ನೀಡಿದವನು? ಹೇಳಮ್ಮ, ಅವ್ನು ಯಾರು ಅಂತ ಹೇಳು. ಹೇಳ್ತೀನಿ ಅತ್ತಿಗೆ, ಹೇಳ್ತೀನಿ. ಅವ್ರು ಬೇರೆ ಯಾರು ಅಲ್ಲ, ಈ ಊರಿನ ಜಮೀನ್ದಾರ ಮಗ ಕಿರಣ್ ಅಂತ. ಏನು? ಆ ನಮ್ಮ ಕುಲವೈರಿಯ ಮಗ ಕಿರಣನೇ? ಹೋಗಿ ಶಂತವನನ್ನು ಮಧ್ಯವಾಗಲು ನಿರ್ಧರಿಸಿದೆಯಲ್ಲ. ಈ ವಿಷಯವನ್ನು ನಮ್ಮ ಮುಂದೆ ಹೇಳಲು ನಿನಗೆ ನಾಚಿಕೆಯಾಗಬೇಕು ಅಣ್ಣ. ಇವಳು ನಮ್ಮ ಮನೆತನದ ಮರ್ಯಾದೆಗೆ ಕಳಂಕ ತಂದಳಣ್ಣ, ಕಳಂಕ ತಂದಳು. ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನೀನು. ಹೋಗಿ ಆ ಕೆಟ್ಟ ಜನ ಸಹವಾಸ ಮಾಡಿದ್ಯಲ್ಲ, ಇಂಥ ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತೆ? ನಿನಗೆ ಎಷ್ಟು ಸಲ ಹೇಳೆ ಅವಳಿಗೇನು ಹೇಳಬೇಡ, ಕೇಳಬೇಡ ಅಂತ. ಲಕ್ಷ್ಮ, ಹೊರ ಹಾಕಿ ಬಿಡು ಅವಳನ್ನು. ನಮ್ಮ ಬೆನ್ನ ಹಿಂದೆ ಹುಟ್ಟಿ ಬಂದಿದ್ದಕ್ಕೆ ಇಂದು ನಮ್ಮ ಜನ್ಮ ಸಾರ್ಥಕವಾಯಿತು ನೋಡು. ಇಂದಿನಿಂದ ನಾವು ನಿನ್ನ ಅಣ್ಣಂದರಲ್ಲ, ನೀನು ನಮ್ಮ ತಂಗಿ ಅಲ್ಲ. ಹೋಗು, ಹೊರಟೋಗು ಈ ನನ್ನ ಮನೆಯಿಂದ. ನಿಲ್ಲಿ, ನೀವು ಏನು ಬೇಕಾದರೂ ಶಿಕ್ಷೆ ನನಗೆ ಕೊಡಿ, ನಾನು ಸಹಿಸಿಕೊಳ್ಳುತ್ತೇನೆ. ಇವಳೇನು ಅಂತ ತಪ್ಪು ಮಾಡಿರುವಳೆಂದು ಈ ರೀತಿ ಚಿತ್ರ ಹಿಂಸೆ ಕೊಡುತ್ತೀನಿ. ನಿಮ್ಮ ತಂಗಿ ಏನಾದರೂ ತಪ್ಪು ಮಾಡಿರುವಳೆ, ನಿಮಗೆ ಹೇಳದೆ ಕೇಳದೆ ಯಾರ ಬೆನ್ನಿಂದ ಓಡಿ ಹೋಗಿ
ಮರ್ಯಾದೆ ಕಳೆದಿರುವಳೆ. ಏನು ಅರಿಯದ ಹೆಣ್ಣಿಗೆ ಎಲ್ಲರೂ ಸೇರಿ ಹುಚ್ಚರ ಹಾಗೆ ಮಾತನಾಡುತ್ತಿರುವಲ್ಲ. ನಿಮ್ಮ ತಂಗಿ ನೀವು ತಿಳಿದುಕೊಂಡಷ್ಟು ಕೆಟ್ಟವಳನ್ನು ಅಪ್ಪಣ್ಣ ತಿನ್ನದಂತವರು. ನಿಮಗೇನು ನಾನು ಹೆಚ್ಚಿಗೆ ಹೇಳುವುದಿಲ್ಲ. ನಾನಿನ್ನು ಬರುತ್ತೇನೆ. ಏನು ಕಿರಣ್, ನಮ್ಮ ತಂಗಿ ಎಲ್ಲಿ ಕಾಲು ಜಾರಿದಳು ಅಂತ ಅನುಮಾನ ಪಟ್ಟಿದ್ದೆವು. ಹೌದು ಕಿರಣ್, ಇದು ನನ್ನ ಮನೆಯ ಮರ್ಯಾದೆಯ ಪ್ರಶ್ನೆ. ಅದಕ್ಕೋಸ್ಕರ ಕೇಳಬೇಕಿತ್ತು ಕಿರಣ್. ಅವಳೇನು ಅಂತ ಕಾರ್ಯಕ್ಕೆ ಕೈ ಹಾಕಿಲ್ಲ ನೋಡಿ. ಅವಳನ್ನು ನಾನು ಮನಸಾರೆ ಪ್ರೀತಿಸುತ್ತಿರುವೆನು. ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿಬಿಡಿ. ಶಿಲ್ಪ, ಇಲ್ಲಿ ಬಾರಮ್ಮ. ನಿನಗೆ ಒಪ್ಪಿಗಿದೆ ತಾನೆ? ಅದಕ್ಕೆ ನೀವೆಲ್ಲರ ಒಪ್ಪಿಗೆಯೇ ನನ್ನ ಒಪ್ಪಿಗೆ. ಕಿರಣ್, ನಿನಗೆ ಕೊಡಬೇಕಾದ ವರೋಪಚಾರ ನೀವು ಏನು ಕೊಡುವ ಅವಶ್ಯಕತೆ ಇಲ್ಲ. ಸರಳ ರೀತಿಯಲ್ಲಿ ಅವಲಂಬನವಿಲ್ಲದೆ ನೀವೇ ಸ್ವಂತ ಮದುವೆ ಮಾಡಿಕೊಟ್ಟರೆ ನಿಮ್ಮ ತಂಗಿಯನ್ನು ನಾನು ಮನೆ ತುಂಬಿಸಿಕೊಳ್ಳುತ್ತೇನೆ. ನಾನಿನ್ನು ಬರುತ್ತೇನೆ ನೋಡಿ. ರಾಮ, ಲಕ್ಷ್ಮಣ, ಆದಷ್ಟು ಬೇಗ ಮದುವೆ ಏರ್ಪಾಡು ಮಾಡಿರಿ. ನನಗೆ ಅರ್ಜೆಂಟ್ ಕೆಲಸ ಇದೆ. ನಾನಿನ್ನು ಬರುತ್ತೇನೆ. ಸೀತಾ, ನಿನ್ನ ಬಗ್ಗೆ ಏನೇನೋ ತಪ್ಪು ವಿಚಾರ ಮಾಡಿ ನಿನಗೆ ಮನ ನೋಯಿಸುವಂತೆ ಎಲ್ಲರೂ ಮಾತಾಡಿಬಿಟ್ವಿ. ದಯವಿಟ್ಟು ಕ್ಷಮಿಸಿ ಬಿಡಮ್ಮ. ಹಾ, ಏನ್ರಿ ಹೊತ್ತಾಗಿದೆ. ನಿಮ್ಮ ತಂಗಿಯನ್ನು ಊಟಕ್ಕೆ ಕರ್ಕೊಂಡು ಬಂತೀರ ತಾನೆ? ಏನೂ ತಿಳಿಯದೆ ಹುಚ್ಚರಂತೆ ಮಾತನಾಡಿಬಿಟ್ಟೆವು. ತಂಗಿ ಶಿಲ್ಪ ವಿಷಯದ ಭಾವವನ್ನೇ ಅರಿಯದೆ ನಿನ್ನ ಮೃದುವಾದ ಕೆನ್ನೆಗೆ ಹೊಡೆದು ಬಿಟ್ಟೆ. ದಯವಿಟ್ಟು ಅಣ್ಣನ ಕ್ಷಮಿಸಮ್ಮ, ಕ್ಷಮಿಸು. ದಯವಿಟ್ಟು ಆ ಮಾತನಾಡಬೇಡ ಅಣ್ಣ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ಮನುಷ್ಯ ಅನ್ನೋದು ಗೊತ್ತಿಲ್ವಾ? ಹೀಗೆ ನಡೆ, ಎಲ್ಲರೂ ಸೇರಿ ಊಟ ಮಾಡೋಣ.